ರಾಜಕೀಯ ಅಂದ್ರೇನೆ ಜನ, ಅದರಲ್ಲೂ ಈ ತಲೆಮಾರಿನ ಜನ ಮೂಗ್ ಮುರಿಯೋದು ಯಾಕೆ ಅಂತಂದ್ರೆ ರಾಜಕಾರಣಿಗಳ ಬಾಯಲ್ಲಿ ಬರೋ ಭಾಷೆಯಿಂದ. ಹಾಗಾಗಿ ಈ ಪ್ಯಾನೆಲ್ ಅಲ್ಲಿ ಇರುವ ಎಲ್ಲರಿಗೆ, ವಿಶೇಷವಾಗಿ ಚಂದ್ರಶೇಖರ್ ಅವರೇ, ವಿಷಯ ಮಾತಾಡೋಣ, ಭಾಷೆ ಬಗ್ಗೆ ಗಮನದಲ್ಲಿ ಇಟ್ಕೊಂಡು ಮುಂದುವರಿಸಿ. ಎರಡು ದೃಷ್ಟಿಯಿಂದ ಈಗ ಹಿಂದ ದಲಿತ ಮುಖ್ಯಮಂತ್ರಿ ಅಂತ ವಿಷಯ ಇಟ್ಬಿಟ್ಟಿದ್ದಾರೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಗೆಲ್ಲಿಸ್ಬಿಟ್ಟು ಎಷ್ಟು ನಂದ್ಕೊಂಡ್ರು ನನಗೆ ಆಗ್ಲೇ ಇಲ್ಲ ನನ್ನ ಇಷ್ಟು ಒಳಗಡೆಗೆ ಅಂತೇಳಿ. 1999ರಲ್ಲಿ ಅನ್ಡಿಸ್ಪ್ಯೂಟೆಡ್ ಆಗಿ ದಲಿತರು ಮುಖ್ಯಮಂತ್ರಿ ಆಗಬೇಕಿತ್ತು, ಆದ್ರ ಇಲ್ಲ. 2004ರಲ್ಲಿ ಅನ್ಡಿಸ್ಪ್ಯೂಟೆಡ್ ಆಗಿ ದಲಿತ ಮುಖ್ಯಮಂತ್ರಿ ಆಗಬೇಕಾಯ್ತು, ಕಾಂಗ್ರೆಸ್ ಅಲ್ಲಿ ಆಗ್ಲಿಲ್ಲ. 2013ರಲ್ಲಿ ದಲಿತ ಮುಖ್ಯಮಂತ್ರಿ ಆಗಬೇಕಾಯ್ತು, ಆಗ್ಲಿಲ್ಲ. 2018ರಲ್ಲಿ ಸಮ್ಮಿಶ್ರ ಸರ್ಕಾರ ಆಗ್ಬೇಕಾದ್ರೆ ದೇವೇಗೌಡರ ಈ ಮಾತಾಡಿದ್ರು ಮಾಜಿ ಪ್ರಧಾನಮಂತ್ರಿಗಳು, ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳಿದ್ದೆ, ಗುಲಾಬ್ ನಬಿ ಆಜಾದ್ ಡೆಲ್ಲಿಯಿಂದ ಬಂದ್ರು, ಅವರು ಬೇಡ ಅಂತ ಹೇಳಿ ಕುಮಾರಸ್ವಾಮಿ ಮಾಡಿದ್ರು ಅಂತ ಹೇಳಿ. 2023ರಲ್ಲಿ ಮತ್ತೆ ತಿರ್ಗಾ ದಲಿತ ಮುಖ್ಯಮಂತ್ರಿ ಆಗಬೇಕಿತ್ತು. 1999ರಿಂದ ಇಲ್ಲಿವರೆಗೂ 7 ಬಾರಿ ದಲಿತ ಮುಖ್ಯಮಂತ್ರಿ ಆಗ್ತಕ್ಕಂತಹ ಚಾನ್ಸಸ್ ಇದೆ. ಯಾರು ಕಂಟೆಂಡರೇ ಇರಲಿಲ್ಲ, ಯಾರನ್ನೂ ಹತ್ರ ಸೇತು ದೂರ ತಳ್ಳಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ನೋಡಿ ಕೆ ಎನ್ ರಾಜಣ್ಣವರು ದಲಿತರಲ್ವಾ? ಹಾಗಾದ್ರೆ ಕೆ ಎನ್ ರಾಜಣ್ಣವ್ರನ್ನ ರಾಜೀನಾಮೆ ತಗೊಳ್ಳಿ, ತಪ್ಪು ಮಾಡಿದ್ರೆ ರಾಜೀನಾಮೆ ತಗೊಳ್ಳಿ, ಆದ್ರೆ ಕೊಳ್ಳಪಟ್ಟಿ ಹಿಡಿದು ಆಚೆ ತಳ್ತಕ್ಕಂತಹ ಅಂದ್ರೆ ಗೌರವಯುತವಾಗಿ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಬೇಡ, ಅವನ್ನ ವಜಾ ಮಾಡಬೇಕು. ಅವರವರ ಪಕ್ಷದ ಶಿಸ್ತು ಕ್ರಮ ಯಾವ ರೀತಿ ಇರಬೇಕು ಅಂತ ಹೇಳಿ ಇವತ್ತು ದಲಿತ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವತ್ತು ಹಿಂದೆ ವಿಷಯದಲ್ಲೂ ಕೂಡ ಅಷ್ಟೇನೆ, ಇಲ್ಲಿವರೆಗೂ ಯಾವನಿಂದ ಹಿಡ್ಕೊಂಡು ಜಗಜೀವನ್ ರಾಮಿಂದ ಹಿಡ್ಕೊಂಡು ಇಲ್ಲಿವರೆಗೂ ಎಲ್ಲಾ ದಲಿತರು ಮೂಳೆಗೆ ತಳ್ಕೊಂಡ್ಬಂದಿದ್ದು. ಇವತ್ತು ಹೇಳ್ತೀನಿ ಸ್ಮಿತಾ, ಬಿಜೆಪಿ ರಾಜ್ಯಭಾರ ಮಾಡಿರೋದು ಕೇವಲ 10.5 ವರ್ಷ. 10.5 ವರ್ಷದಲ್ಲಿ ಒಬ್ಬ ದಲಿತನ ಉಪಮುಖ್ಯಮಂತ್ರಿ ಮಾಡಿದೀವಿ. ಇವ್ರು 7.5 ದಶಕ ಆಡಿದಾರಲ್ಲ, ಒಬ್ಬರೇ ಒಬ್ಬ ದಲಿತರ ಮುಖ್ಯಮಂತ್ರಿ ಇವ್ರಿಗೆ ಮಾಡ್ಬೇಕು ಅನಿಸ್ಲಿಲ್ವಾ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲಿವರೆಗೂ ನೀವ್ ಹೇಳಿದ್ರಿ, ನಾವು ಕೇಳಿಸ್ಕೊಂಡ್ವಿ. ರವೀಂದ್ರ ರೇಷ್ಮೆ ಸರ್, ಅಹಿಂದ ಓಟು ಮೋರ್ ದನ್ 70%. ಹೀಗಾಗಿ ಅಹಿಂದ ನಾಯಕರಾಗಿರುವ ಸಿದ್ದರಾಮಯ್ಯನವರನ್ನ 5 ವರ್ಷಗಳ ಕಾಲ ಮುಖ್ಯಮಂತ್ರಿಗಳು ಅಂತ ಹೇಳಿ ಸ್ಪಷ್ಟಪಡಿಸಬೇಕು. ಈ ಪತ್ರ ಚಳುವಳಿಯ ಭಾಗ ಅದು ಕೂಡ ಆಗಿತ್ತು. ಅಂದ್ರೆ ಅಹಿಂದ ಅನ್ನೋ ಅಸ್ತ್ರವನ್ನ ಇದೀಗ ಲಾಸ್ಟ್ ಅಸ್ತ್ರವಾಗಿ ಸಿದ್ದರಾಮಯ್ಯನವರು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಸೋ ದಟ್ ಅವರ ಚೇರು ಭದ್ರವಾಗಿರ್ಬೇಕು ಅನ್ನೋ ಕಾರಣಕ್ಕೆ ಹೀಗೊಂದು ವಿಶ್ಲೇಷಣೆ. ಸರಿಯಾ ತಪ್ಪ ನೀವು ಹೇಳಿ. ನೋಡಿ, ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲೂ ಕೂಡ ಹೈಕಮಾಂಡ್, ಬಿಜೆಪಿಯಲ್ಲಂತೂ ಬಹಳ ಬಲಿಷ್ಠವಾದ ಹೈಕಮಾಂಡ್ ಇದ್ರು ಕೂಡ ರಾಜ್ಯಾಧ್ಯಕ್ಷರು ಮುಂದುವರಿತಾರೋ ಇಲ್ಲೋ ಅನ್ನೋ ಚರ್ಚೆ ಅಲ್ಲೂ ನಡೀತಾ ಇರುತ್ತೆ. ಎಕ್ಸಾಕ್ಟ್ಲಿ. ಇಲ್ಲಿ ಹೌದು, ಹೈಕಮಾಂಡ್ ಮೊದಲಿನ ವರ್ಚಸ್ಸಿಲ್ಲ. ಆಮೇಲೆ ಹೈಕಮಾಂಡ್ ನಾಯಕರುಗಳಿಗಿಂತ ಸುಮಾರು ಕನಿಷ್ಠ 25-30 ವರ್ಷ ಸೀನಿಯರ್ ಆಗಿರುವಂಥ ಬೇರು ಮಟ್ಟದ ವರ್ಚಸ್ಸಿರೋ ನಾಯಕರು ಕಾಂಗ್ರೆಸ್ ಇದ್ದಾರೆ. ಕಾಂಗ್ರೆಸ್ ಅಲ್ಲಿ ಪ್ರತಿಭೆ ಕೊರತೆ ಇಲ್ಲ, ಸಮರ್ಥ ನಾಯಕರಿಗೆ ಕೊರತೆ ಇಲ್ಲ. ಅದೇ ಪ್ರಾಬ್ಲಮ್ ಆಗಿದೆ. ಇಟ್ಸ್ ಅ ಪ್ರಾಬ್ಲಮ್ ಆಫ್ ಸರ್ಪ್ಲಸ್. ಸಮೃದ್ಧಿಯ ಸಮಸ್ಯೆ ಅಲ್ಲಿ ಕಾಂಗ್ರೆಸ್ನಲ್ಲಿ. ಅವ್ರಿಗೆ ಸಂಖ್ಯಾಬಲ ಇದೆ, ಆಮೇಲೆ ಸಾಕಷ್ಟು ಜನ ಸೀಸನ್ ಪಾಲಿಟಿಷಿಯನ್ಸ್ ಇದ್ದಾರೆ. ಮುಖ್ಯಮಂತ್ರಿ ಯೋಗ್ಯತೆ ಇರೋ ಒಂದು 5-6 ಜನರ ಹೆಸರು ಹೇಳ್ಬೋದು. ಆದರೆ ಇವತ್ತು ಬದಲಾವಣೆ ಯಾಕೆ ಮಾತಾಡ್ತಾ ಇದಾರೆ ಅಂತಾರೆ, ಎಲ್ಲೋ ಸಿದ್ದರಾಮಯ್ಯನವರು ಸ್ಲೋ ಡೌನ್ ಆಗಿದ್ದಾರೆ. ಸರ್ಕಾರದಲ್ಲಿ ಈ ಥರ ನಿರಂತರವಾಗಿ ಎಲ್ಲರ ಬಾಯಲ್ಲೂ ಕೂಡ ಅನಿಶ್ಚಿತತೆ ಮಾತು ಬರ್ತಾ ಇರೋದ್ರಿಂದ ಅವ್ರಿಗೂ ಕೂಡ ಕೆಲಸ ನಿರ್ವಹಿಸೋದು ಕಷ್ಟವಾಗ್ತಾ ಇದೆ. ಆಮೇಲೆ ಯಾವ ಸಿದ್ದರಾಮಯ್ಯನವರು 2 ತಿಂಗಳಿಂದ ಕರ್ನಾಟಕ ಭವನದಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟು ರಾಷ್ಟ್ರೀಯ ಸುದ್ದಿ ವಾಹಿನಿ ಒಬ್ಬ ಪ್ರಸಿದ್ಧ ಪತ್ರಕರ್ತ ಕರೆದು ಇಂಟರ್ವ್ಯೂ ಕೊಟ್ಟು ಆ ಪ್ರಶ್ನೆನೆಲ್ಲ ಯಾವ ಒಪ್ಪಂದನೂ ಆಗಿಲ್ಲ, ಐ ವಿಲ್ ಬಿ ದ ಚೀಫ್ ಮಿನಿಸ್ಟರ್ ಫಾರ್ 5 years ಅಂತ ಹೇಳಿದವರು ಮೊನ್ನೆ ಏನು ಹೇಳಿದ್ರು, ಹೈಕಮಾಂಡ್ ಒಪ್ಪಿದ್ರೆ 2.5 ವರ್ಷಗಳ ನಾನೇ ಮುಂದುವರಿತೀನಿ ಅಂತಂದ್ರು. ಸಿದ್ದರಾಮಯ್ಯ ಕೂಡ ಎಲ್ಲೋ ತಮಗೆ ಅನಿವಾರ್ಯ ವಾಸ್ತವವನ್ನು ಸ್ವೀಕರಿಸಿ ಮಾನಸಿಕವಾಗಿ ತಯಾರಾಗ್ತಿದ್ದಾರೆ ಅಂತ ಕಾಣುತ್ತೆ. ಅದನ್ನೇ ಅವ್ರ ಪುತ್ರನ ಬಾಯಿಂದ ಹೇಳಿಸಿದ್ರು, ನಮ್ಮ ತಂದೆಯವರು ಅವ್ರ ರಾಜಕೀಯ ಬದುಕಿನ ಕೊನೆ ಭಾಗದಲ್ಲಿದ್ದಾರೆ ಅಂತಂದ್ಬಿಟ್ಟು. ಆದರೆ ಬದಲಾವಣೆಯನ್ನ ಯಾರು ಕೃಷ್ಣ ಬೈರೇಗೌಡರು ಇದಾರಲ್ಲ, ಕೃಷ್ಣ ಬೈರೇಗೌಡರ ಆಟಿಟ್ಯೂಡ್ ಬಿಟ್ರೆ ಕಾಂಗ್ರೆಸ್ ಪಕ್ಷ ಸುಭದ್ರವಾಗಿರುತ್ತೆ. ತಪ್ಪು ಸಂದೇಶ ಕೊಡ್ಬೇಡಿ. ಪುತ್ರಿಕೆಯಲ್ಲಿ ಹೇಳಿಸುವಂತ ಅವಶ್ಯಕತೆ ಅಂತ ಇದು ಸಿದ್ದರಾಮಯ್ಯ ಇನ್ನೂ ಬಂದಿಲ್ಲ. ಅದು ಹೇಳಿರೋದು ಅವರು ಆ ಸಂದರ್ಭಕ್ಕೆ ತಕ್ಕನಾಗಿ ಇಷ್ಟು ಜನ ಸಂದೇಶ ಕೊಡಬಾರ್ದು. ಲಕ್ಷಾಂತರ ಜನ ನೋಡ್ತಾ ಇರ್ತಾರೆ. ಇಷ್ಟು ಜನ ಶಾಸಕರು ಮಂತ್ರಿಗಳ ದ್ವಂದ್ವ ಮತ್ತು ವಿರೋಧಾಭಾಸದ ಹೇಳಿಕೆಗಳ ನಡುವೆ ಕೃಷ್ಣ ಬೈರೇಗೌಡರು ಸ್ಪಷ್ಟವಾಗಿ ಹೇಳ್ಬಿಟ್ರೆ, ನಾನಂತೂ ತಯಾರಾಗಿದ್ದೀನಿ. ಆ ಮನೋಧರ್ಮ ಬಂದ್ಬಿಟ್ರೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಜನರಿಗೆ ಗೌರವ ಬರುತ್ತೆ. ಇನ್ನೊಂದು ಅರ್ಧ ಡಜನ್ ಮಂತ್ರಿಗಳು ಆ ಥರ ಹೇಳೋರು, ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳಿದಾಗ ನಾಯಕತ್ವ ಪ್ರಶ್ನೆನೂ ಇತ್ಯರ್ಥವಾಗುತ್ತೆ, ಕಾಂಗ್ರೆಸ್ ಪಕ್ಷದ ರಾಜಕೀಯ ಭವಿಷ್ಯ ಕೂಡ ಇತ್ಯರ್ಥ ಆಗುತ್ತೆ. ರಾಜಕೀಯ ಅಂದ್ರೇನೆ ಜನ, ಅದರಲ್ಲೂ ಈ ತಲೆಮಾರಿನ ಜನ ಮೂಗ್ ಮುರಿಯೋದು ಯಾಕೆ ಅಂತಂದ್ರೆ ರಾಜಕಾರಣಿಗಳ ಬಾಯಲ್ಲಿ ಬರೋ ಭಾಷೆಯಿಂದ. ಹಾಗಾಗಿ ಈ ಪ್ಯಾನೆಲ್ ಅಲ್ಲಿ ಇರುವ ಎಲ್ಲರಿಗೆ, ವಿಶೇಷವಾಗಿ ಚಂದ್ರಶೇಖರ್ ಅವರೇ, ವಿಷಯ ಮಾತಾಡೋಣ, ಭಾಷೆ ಬಗ್ಗೆ ಗಮನದಲ್ಲಿ ಇಟ್ಕೊಂಡು ಮುಂದುವರಿಸಿ.
ಎರಡು ದೃಷ್ಟಿಯಿಂದ ಈಗ ಅಹಿಂದ ದಲಿತ ಮುಖ್ಯಮಂತ್ರಿ ಅಂತ ವಿಷಯ ಇಟ್ಬಿಟ್ಟಿದ್ದಾರೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಗೆಲ್ಲಿಸ್ಬಿಟ್ಟು ಎಷ್ಟು ನನ್ಕೊಂಡ್ರು ನನಗೆ ಆಗ್ಲೇ ಇಲ್ಲ ನನ್ನ ಇಷ್ಟು ಒಳಗಡೆಗೆ ಅಂತೇಳಿ. 1999ರಲ್ಲಿ ಅನ್ಡಿಸ್ಪ್ಯೂಟೆಡ್ ಆಗಿ ದಲಿತರು ಮುಖ್ಯಮಂತ್ರಿ ಆಗ್ಬೇಕಿತ್ತು, ಆದ್ರ ಇಲ್ಲ. 2004ರಲ್ಲಿ ಅನ್ಡಿಸ್ಪ್ಯೂಟೆಡ್ ಆಗಿ ದಲಿತ ಮುಖ್ಯಮಂತ್ರಿ ಆಗ್ಬೇಕಾಯ್ತು, ಕಾಂಗ್ರೆಸ್ ಅಲ್ಲಿ ಆಗ್ಲಿಲ್ಲ. 2013ರಲ್ಲಿ ದಲಿತ ಮುಖ್ಯಮಂತ್ರಿ ಆಗ್ಬೇಕಾಯ್ತು, ಆಗ್ಲಿಲ್ಲ. 2018ರಲ್ಲಿ ಸಮ್ಮಿಶ್ರ ಸರ್ಕಾರ ಆಗ್ಬೇಕಾದ್ರೆ ದೇವೇಗೌಡರ ಈ ಮಾತಾಡಿದ್ರು ಮಾಜಿ ಪ್ರಧಾನಮಂತ್ರಿಗಳು, ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳಿದ್ದೆ, ಗುಲಾಂ ನಬಿ ಆಜಾದ್ ಡೆಲ್ಲಿಯಿಂದ ಬಂದ್ರು, ಅವರು ಬೇಡ ಅಂತ ಹೇಳಿ ಕುಮಾರಸ್ವಾಮಿ ಮಾಡಿದ್ರು ಅಂತ ಹೇಳಿ. 2023ರಲ್ಲಿ ಮತ್ತೆ ತಿರ್ಗಾ ದಲಿತ ಮುಖ್ಯಮಂತ್ರಿ ಆಗ್ಬೇಕಿತ್ತು. 1999ರಿಂದ ಇಲ್ಲಿವರೆಗೂ 7 ಬಾರಿ ದಲಿತ ಮುಖ್ಯಮಂತ್ರಿ ಆಗ್ತಕ್ಕಂಥ ಚಾನ್ಸಸ್ ಇದೆ. ಯಾರು ಕಂಟೆಂಡರೇ ಇರಲಿಲ್ಲ, ಯಾರನ್ನೂ ಹತ್ರ ದೂರ ತಳ್ಳಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ನೋಡಿ ಕೆ ಎನ್ ರಾಜಣ್ಣವರು ದಲಿತರಲ್ವಾ? ಹಾಗಾದ್ರೆ ಕೆ ಎನ್ ರಾಜಣ್ಣವ್ರನ್ನ ರಾಜೀನಾಮೆ ತಗೊಳ್ಳಿ, ತಪ್ಪು ಮಾಡಿದ್ರೆ ರಾಜೀನಾಮೆ ತಗೊಳ್ಳಿ, ಆದ್ರೆ ಕೊಳ್ಳಪಟ್ಟಿ ಹಿಡಿದು ಆಚೆ ತಳ್ತಕ್ಕಂತಹ ಅಂದ್ರೆ ಗೌರವಯುತವಾಗಿ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಬೇಡ, ಅವ್ರನ್ನ ವಜಾ ಮಾಡಬೇಕು ಅವರವರ ಪಕ್ಷದ ಶಿಸ್ತು ಕ್ರಮ ಯಾವ ರೀತಿ ಇರಬೇಕು ಅಂತ ಹೇಳಿ ಇವತ್ತು ದಲಿತ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವತ್ತು ಅಹಿಂದ ವಿಚಾರದಲ್ಲೂ ಕೂಡ ಅಷ್ಟೇನೆ, ಇಲ್ಲಿವರೆಗೂ ಯಾವರಿಂದ ಹಿಡ್ಕೊಂಡು ಜಗಜೀವನ್ ರಾಮಿಂದ ಹಿಡ್ಕೊಂಡು ಇಲ್ಲಿವರೆಗೂ ಎಲ್ಲಾ ದಲಿತರು ಮೂಳೆಗೆ ತಳ್ಕೊಂಡ್ಬಂದಿದ್ದು. ಇವತ್ತು ಹೇಳ್ತೀನಿ ಸ್ಮಿತಾ, ಬಿಜೆಪಿ ರಾಜ್ಯಭಾರ ಮಾಡಿರೋದು ಕೇವಲ 10.5 ವರ್ಷ. 10.5 ವರ್ಷದಲ್ಲಿ ಒಬ್ಬ ದಲಿತನ ಉಪಮುಖ್ಯಮಂತ್ರಿ ಮಾಡಿದೀವಿ. ಇವ್ರು 7.5 ದಶಕ ಆಡಿದಾರಲ್ಲ, ಒಬ್ಬರೇ ಒಬ್ಬ ದಲಿತರ ಮುಖ್ಯಮಂತ್ರಿ ಇವ್ರಿಗೆ ಮಾಡ್ಬೇಕು ಅನಿಸ್ಲಿಲ್ವಾ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲಿವರೆಗೂ ನೀವ್ ಹೇಳಿದ್ರಿ ನಾವು ಕೇಳಿಸ್ಕೊಂಡ್ವಿ. ರವೀಂದ್ರ ರೇಷ್ಮೆ ಸರ್, ಅಹಿಂದ ಓಟು ಮೋರ್ ದನ್ 70%. ಹೀಗಾಗಿ ಅಹಿಂದ ನಾಯಕರಾಗಿರುವ ಸಿದ್ದರಾಮಯ್ಯನವರನ್ನ 5 ವರ್ಷಗಳ ಕಾಲ ಮುಖ್ಯಮಂತ್ರಿಗಳು ಅಂತ ಹೇಳಿ ಸ್ಪಷ್ಟಪಡಿಸಬೇಕು. ಈ ಪತ್ರ ಚಳುವಳಿಯ ಭಾಗ ಅದು ಕೂಡ ಆಗಿತ್ತು. ಅಂದ್ರೆ ಅಹಿಂದ ಅನ್ನೋ ಅಸ್ತ್ರವನ್ನ ಇದೀಗ ಲಾಸ್ಟ್ ಅಸ್ತ್ರವಾಗಿ ಸಿದ್ದರಾಮಯ್ಯನವರು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಸೋ ದಟ್ ಅವರ ಚೇರು ಭದ್ರವಾಗಿರ್ಬೇಕು ಅನ್ನೋ ಕಾರಣಕ್ಕೆ ಹೀಗೊಂದು ವಿಶ್ಲೇಷಣೆ. ಸರಿಯಾ ತಪ್ಪ ನೀವು ಹೇಳಿ. ನೋಡಿ, ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲೂ ಕೂಡ ಹೈಕಮಾಂಡ್ ಬಿಜೆಪಿಯಲ್ಲಂತೂ ಬಹಳ ಬಲಿಷ್ಠವಾದ ಹೈಕಮಾಂಡ್ ಇದ್ರು ಕೂಡ ರಾಜ್ಯಾಧ್ಯಕ್ಷರು ಮುಂದುವರಿತಾರೋ ಇಲ್ಲೋ ಅನ್ನೋ ಚರ್ಚೆ ಅಲ್ಲೂ ನಡೀತಾ ಇರುತ್ತೆ. ಎಕ್ಸಾಕ್ಟ್ಲಿ. ಇಲ್ಲಿ ಹೌದು, ಹೈಕಮಾಂಡ್ ಮೊದಲಿನ ವರ್ಚಸ್ಸಿಲ್ಲ. ಆಮೇಲೆ ಹೈಕಮಾಂಡ್ ನಾಯಕರುಗಳಿಗಿಂತ ಕನಿಷ್ಠ 25-30 ವರ್ಷ ಸೀನಿಯರ್ ಆಗಿರುವಂಥ ಬೇರು ಮಟ್ಟದ ವರ್ಚಸ್ಸಿರೋ ನಾಯಕರು ಕಾಂಗ್ರೆಸ್ ಇದ್ದಾರೆ. ಕಾಂಗ್ರೆಸ್ ಅಲ್ಲಿ ಪ್ರತಿಭೆ ಕೊರತೆ ಇಲ್ಲ, ಸಮರ್ಥ ನಾಯಕರಿಗೆ ಕೊರತೆ ಇಲ್ಲ. ಅದೇ ಪ್ರಾಬ್ಲಮ್ ಆಗಿದೆ. ಇಟ್ಸ್ ಅ ಪ್ರಾಬ್ಲಮ್ ಆಫ್ ಸರ್ಪ್ಲಸ್. ಸಮೃದ್ಧಿಯ ಸಮಸ್ಯೆ ಅಲ್ಲಿ ಕಾಂಗ್ರೆಸ್ನಲ್ಲಿ. ಅವ್ರಿಗೆ ಸಂಖ್ಯಾಬಲ ಇದೆ, ಆಮೇಲೆ ಸಾಕಷ್ಟು ಜನ ಸೀಸನ್ ಪಾಲಿಟಿಷಿಯನ್ಸ್ ಇದ್ದಾರೆ. ಮುಖ್ಯಮಂತ್ರಿ ಯೋಗ್ಯತೆ ಇರೋ ಒಂದು 5-6 ಜನರ ಹೆಸರು ಹೇಳ್ಬೋದು. ಆದರೆ ಇವತ್ತು ಬದಲಾವಣೆ ಯಾಕೆ ಮಾತಾಡ್ತಾ ಇದ್ದಾರೆ ಅಂತಾರೆ, ಎಲ್ಲೋ ಸಿದ್ದರಾಮಯ್ಯನವರು ಸ್ಲೋ ಡೌನ್ ಆಗಿದ್ದಾರೆ. ಸರ್ಕಾರದಲ್ಲಿ ಈ ಥರ ನಿರಂತರವಾಗಿ ಎಲ್ಲರ ಬಾಯಲ್ಲೂ ಕೂಡ ಅನಿಶ್ಚಿತತೆ ಮಾತು ಬರ್ತಾ ಇರೋದ್ರಿಂದ ಅವ್ರಿಗೂ ಕೂಡ ಕೆಲಸ ನಿರ್ವಹಿಸೋದು ಕಷ್ಟವಾಗ್ತಾ ಇದೆ. ಆಮೇಲೆ ಯಾವ ಸಿದ್ದರಾಮಯ್ಯನವರು 2 ತಿಂಗಳಿಂದ ಕರ್ನಾಟಕ ಭವನದಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟು ರಾಷ್ಟ್ರೀಯ ಸುದ್ದಿ ವಾಹಿನಿ ಒಬ್ಬ ಪ್ರಸಿದ್ಧ ಪತ್ರಕರ್ತ ಕರೆದು ಇಂಟರ್ವ್ಯೂ ಕೊಟ್ಟು ಆ ಪ್ರಶ್ನೆನೆಲ್ಲ ಯಾವ ಒಪ್ಪಂದನೂ ಆಗಿಲ್ಲ, ಐ ವಿಲ್ ಬಿ ದ ಚೀಫ್ ಮಿನಿಸ್ಟರ್ ಫಾರ್ 5 years ಅಂತ ಹೇಳಿದವರು. ಮೊನ್ನೆ ಏನು ಹೇಳಿದ್ರು, ಹೈಕಮಾಂಡ್ ಒಪ್ಪಿದ್ರೆ 2.5 ವರ್ಷಗಳ ನಾನೇ ಮುಂದುವರಿತೀನಿ ಅಂತಂದ್ರು. ಸಿದ್ದರಾಮಯ್ಯ ಕೂಡ ಎಲ್ಲೋ ತಮಗೆ ಅನಿವಾರ್ಯ ವಾಸ್ತವವನ್ನು ಸ್ವೀಕರಿಸಿ ಮಾನಸಿಕವಾಗಿ ತಯಾರಾಗ್ತಿದ್ದಾರೆ ಅಂತ ಕಾಣುತ್ತೆ. ಅದನ್ನೇ ಅವ್ರ ಪುತ್ರನ ಬಾಯಿಂದ ಹೇಳಿಸಿದ್ರು, ನಮ್ಮ ತಂದೆಯವರು ಅವ್ರ ರಾಜಕೀಯ ಬದುಕಿನ ಕೊನೆ ಭಾಗದಲ್ಲಿದ್ದಾರೆ ಅಂತಂದ್ಬಿಟ್ಟು. ಆದರೆ ಬದಲಾವಣೆಯನ್ನ ಯಾರು ಕೃಷ್ಣ ಬೈರೇಗೌಡರು ಇದಾರಲ್ಲ, ಕೃಷ್ಣ ಬೈರೇಗೌಡರ ಆಟಿಟ್ಯೂಡ್ ಬಿಟ್ರೆ ಕಾಂಗ್ರೆಸ್ ಪಕ್ಷ ಸುಭದ್ರವಾಗಿರುತ್ತೆ. ತಪ್ಪು ಸಂದೇಶ ಕೊಡ್ಬೇಡಿ. ಪುತ್ರಿಕೆಯಲ್ಲಿ ಹೇಳಿಸುವಂತ ಅವಶ್ಯಕತೆ ಅಂತ ಇದು ಸಿದ್ದರಾಮಯ್ಯ ಇನ್ನೂ ಬಂದಿಲ್ಲ. ಅದು ಹೇಳಿರೋದು ಅವರು ಆ ಸಂದರ್ಭಕ್ಕೆ ತಕ್ಕನಾಗಿ ಇಷ್ಟು ಜನ ಸಂದೇಶ ಕೊಡಬಾರ್ದು. ಲಕ್ಷಾಂತರ ಜನ ನೋಡ್ತಾ ಇರ್ತಾರೆ. ಇಷ್ಟು ಜನ ಶಾಸಕರು ಮಂತ್ರಿಗಳ ದ್ವಂದ್ವ ಮತ್ತು ವಿರೋಧಾಭಾಸದ ಹೇಳಿಕೆಗಳ ನಡುವೆ ಕೃಷ್ಣ ಬೈರೇಗೌಡರು ಸ್ಪಷ್ಟವಾಗಿ ಹೇಳ್ಬಿಟ್ರೆ ನಾನಂತೂ ತಯಾರಾಗಿದ್ದೀನಿ. ಆ ಮನೋಧರ್ಮ ಬಂದ್ಬಿಟ್ರೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಜನರಿಗೆ ಗೌರವ ಬರುತ್ತೆ. ಇನ್ನೊಂದು ಅರ್ಧ ಡಜನ್ ಮಂತ್ರಿಗಳು ಆ ಥರ ಹೇಳೋರು ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳಿದಾಗ ನಾಯಕತ್ವ ಪ್ರಶ್ನೆನೂ ಇತ್ಯರ್ಥವಾಗುತ್ತೆ, ಕಾಂಗ್ರೆಸ್ ಪಕ್ಷದ ರಾಜಕೀಯ ಭವಿಷ್ಯ ಕೂಡ ಇತ್ಯರ್ಥ ಆಗುತ್ತೆ.